ಎಲ್ರಿಗೂ ನಮಸ್ಕಾರ. ಮ್ಯಾಮ್ ಸ್ನೇಹಿತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ರೀಸೆಂಟ್ ಆಗಿ ನಾವು 2016 ಪೇಪರ್ ಇದನ್ನ ನೋಡಿದ್ವಿ ಡಿಸ್ಕಷನ್. ಇವತ್ತು 2017 ನೋಡೋಣ. ಸಿವಿಲ್ ಕಾನ್ಸ್ಟೇಬಲ್, ಪೊಲೀಸ್ ಕಾನ್ಸ್ಟೇಬಲ್ 17ನಲ್ಲಿ ನಡೆದಂತಹ ಎಕ್ಸಾಮ್ಸು. ಎಲ್ಲರೂ ಅವಾಗೆಲ್ಲ ಎಕ್ಸಾಮ್ಸ್ ಈಸಿನೇ ಇರ್ತಾ ಇತ್ತು ಕಂಪೇರೇಟಿವ್ಲಿ, ಬಟ್ ಈಗಲೂ ಕೂಡ ಯು ಕ್ಯಾನ್ ಎಕ್ಸ್ಪೆಕ್ಟ್ ನೀವು ಹಳೆ ಕ್ವಶನ್ ಪೇಪರ್ನ ಒಂದು ರೀತಿ ನೋಡಿದ್ರೆ ನಿಮಗೆ ಒಂದು ಹೇಗೆ ಕ್ವಶನ್ ಕೇಳಬಹುದು ಅನ್ನುವಂಥ ಒಂದು ಥಾಟ್ ನಿಮಗೆ ಬರುತ್ತೆ. ಸೊ ಹಾಗಾಗಿ ಇಟ್ ವಿಲ್ ಟೇಕ್ ಒನ್ ಪೇಪರಿಗೆ ಒಂದು 40-50 ನಿಮಿಷ ಮ್ಯಾಕ್ಸಿಮಮ್ ಅಷ್ಟರಲ್ಲೇ ಕವರ್ ಮಾಡಕ್ ನೋಡ್ತಾ ಇದೀನಿ. ಅಂಡ್ ಇಟ್ಸ್ ವರ್ತ್ ವಾಚಿಂಗ್. ಯಾಕೆ ಗೊತ್ತಾ, 50 ಮಿನಿಟ್ಸ್ ಅಲ್ಲಿ ನಿಮ್ಗೆ ಹತ್ತತ್ರ 100 ಕ್ವಶನ್ಸ್ಗೆ ಆನ್ಸರ್ ಗೊತ್ತಾಗುತ್ತೆ. ಮತ್ತೆ ನಾನು ಏನ್ ಓದ್ಬೇಕು ಅನ್ನುವಂತ ಒಂದು ಥೀಮ್ ಹೇಳಿರೋದ್ರಿಂದ ನೀವು ಅದನ್ನ ಫಾಲೋ ಮಾಡಿದ್ರೆ ಇಟ್ ಹೆಲ್ಪ್ಸ್. ಸಿಪಾಯಿ ದಂಗೆ ಅಥವಾ ಸಿಪಾಯಿ ಮ್ಯೂಟಿನಿ ಯಾವಾಗ ನಡೆಯಿತು? 1857. ಇದು ನಮ್ಗೆಲ್ಲರಿಗೂ ಗೊತ್ತಿದೆ. ಇದಾದ್ಮೇಲೆ ಇಲ್ಲಿ ನೀವು ಏನೇನು ಒಂದು ಸಿಪಾಯಿ ದಂಗೆ ಅನ್ನುವಂಥದ್ದೇ ಒಂದು ಥೀಮ್ ಅಂತ ತಗೊಂಡಾಗ ಇಲ್ಲಿ ಯಾವ ಯಾವ ರಾಜರು ಪಾಲ್ಗೊಂಡಿದ್ರು, ಆ ರಾಜರು ಅಪೋಸಿಟ್ ಇದ್ದಂತಹ ಬ್ರಿಟಿಷರ್ಸ್ ಯಾರು ಕಮಾಂಡರ್ಸ್, ಆಮೇಲೆ ಯಾವ ಯಾವ ಪ್ಲೇಸ್ ಅಲ್ಲಿ ತಗೊಳ್ತೀವಿ. ಈಗ ಝಾನ್ಸಿ ರಾಣಿ ಆಗಿರ್ಬೋದು, ಅಥವಾ ಲಕ್ನೋದಲ್ಲಿ, ಅಥವಾ ಬಿಹಾರಲ್ಲಿ, ಅಥವಾ ಡೆಲ್ಲಿಯಲ್ಲಿ ಯಾವ ಯಾವ ರಾಜರಿದ್ರು ಅದ್ರ ಅಪೋಸಿಟ್ ಇದ್ದಂತಹ ಬ್ರಿಟಿಷರ್ಸ್ ಕಮಾಂಡರ್ ಯಾರು, ಮತ್ತೆ ಯಾವ ಪ್ಲೇಸಸ್ ಅಲ್ಲಿ ನಡೀತು, ಇಷ್ಟು ನಿಮ್ಗೆ ಗೊತ್ತಿರ್ಬೇಕು. ಶಿಕ್ಷಣ ಮೂಲಭೂತ ಹಕ್ಕು ಅಂತ 86th ಅಮೆಂಡ್ಮೆಂಟ್ ಹೇಳ್ತು. ಈ 86th ಅಮೆಂಡ್ಮೆಂಟ್ ಹೇಳ್ತು. ಇದಾದ್ಮೇಲೆ ನಿಮ್ಗೆ ಯಾವ ಆರ್ಟಿಕಲ್ ಅನ್ನೋದು ಗೊತ್ತಿರ್ಬೇಕು, ಆರ್ಟಿಕಲ್ 21A. ಅಂಡ್ ಒನ್ ಥಿಂಗ್ ಎಲ್ರಿಗೂ ಗೊತ್ತಿರ್ಬೇಕು, ನಾನು ಅದನ್ನು ಕೂಡ ಕ್ಲಾಸ್ ಮಾಡಿದೀನಿ. ಅಪ್ ಟು 51A ತನಕ ಎಲ್ಲ ಆರ್ಟಿಕಲ್ಸ್ ಬೈ ಹಾರ್ಟ್ ಇರಬೇಕು, ಎಲ್ರಿಗೂ ಕೂಡ ನೆನಪಿರ್ಬೇಕು, ಎಲ್ಲವೂ ಗೊತ್ತಿರಬೇಕು. ಎಷ್ಟು ಆರ್ಟಿಕಲ್ಸ್ ಇದೆ ಅಪ್ ಟು 51A ತನಕ ಕಂಪಲ್ಸರಿ ಗೊತ್ತಿರಬೇಕು. ಅದಾದ್ಮೇಲೆ ವೆರಿ ಇಂಪಾರ್ಟೆಂಟ್, ನಾನು ಆಕ್ಚುಲಿ ಯಾವ ಆರ್ಟಿಕಲ್ನ ಓದ್ಬೇಕು ಅನ್ನೋದನ್ನ ಒಂದು ಪಾಲಿಟಿ ವಿಡಿಯೋ ಮಾಡಿದೀನಿ. ಯು ಕ್ಯಾನ್ ವಾಚ್ ದಟ್ ವಿಡಿಯೋ. 86th ಅಮೆಂಡ್ಮೆಂಟ್ ಅಲ್ಲಿ ಶಿಕ್ಷಣವನ್ನು ಮೂಲಭೂತ ಅಥವಾ ಫಂಡಮೆಂಟಲ್ ರೈಟ್ಸ್ ಅಂತ ಹೇಳಿ ಸಂವಿಧಾನ ತಿದ್ದುಪಡಿ ಮಾಡಿದರೆ 86ನೇ ತಿದ್ದುಪಡಿಯ ಮೂಲಕ 21A ಆರ್ಟಿಕಲ್. ಭಾರತದ ಆಲಿಪ್ತ ವಿದೇಶಾಂಗ ನೀತಿ ಯಾವ ಬಣಗಳಿಂದ ದೂರ ಉಳಿಯಿತು ಅಂತ. ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್, ಇದನ್ನ ಯಾರು ಸ್ಥಾಪನೆ ಮಾಡಿದರು ಇಂಪಾರ್ಟೆಂಟ್, ಯಾರ ಪ್ರಾರಂಭ ಕಾಲದಲ್ಲಿ ಆರಂಭವಾಯಿತು, ಆ ದೇಶಗಳು ಯಾವ್ಯಾವ ದೇಶಗಳೊಂದಿಗೆ ಇತ್ತು ಅನ್ನೋದು ಇದಕ್ಕೂ NAM ಬಗ್ಗೆ ಓದ್ಬೇಕು. ಇವಾಗ NAM ರಷ್ಯಾ ಮತ್ತೆ ರಷ್ಯಾ ಮತ್ತೆ ಅಮೆರಿಕಾದಿಂದ ಹೊರಗೆ ಉಳಿದಿದ್ದು ಅನ್ನುವಂಥದ್ದು ಒಂದು ಅರ್ಥ ಬರುತ್ತೆ. ಬಟ್ ಈ ಅರ್ಥವನ್ನು ತಂದವರು ಯಾರು ಆರಂಭಿಸಿದ್ರು, ಯಾವ್ಯಾವ ದೇಶಗಳಿತ್ತು ಅನ್ನೋದು ಇದು NAM ಕೂಡ ನಿಮ್ಗೊಂದು ಥೀಮ್ ಆಗುತ್ತೆ. ಈಗ 2017 ಅಲ್ಲಿ ಈ ಕ್ವಶನ್ ಕೇಳಕ್ಕೆ ರೀಸನ್ ಏನಂತಂದ್ರೆ, ಆಗ 2017 ಅಲ್ಲಿ ಇದ್ದಂತಹ ಗವರ್ಮೆಂಟ್ ನಾವು NAM ಬೇಡ ನಮಗೆ ಅಂತ ಹೇಳಿ ಒಂದು ನ್ಯೂಸ್ ಅಲ್ಲಿ ಇತ್ತು. ಇದು ಕರೆಂಟ್ ಅಫೇರ್. ಇವನ್ ದೋ ಇಟ್ ವಾಸ್ ಸ್ಟಾಟಿಕ್, ಇದನ್ನೇ ಕ್ವಶನ್ ಕೇಳೋದಕ್ಕೆ ರೀಸನ್ ಕರೆಂಟ್ ಅಫೇರ್ ಆಗಿತ್ತು. ಒಬ್ಬ ವ್ಯಕ್ತಿಯು ಭವಿಷ್ಯತ್ತಿನಲ್ಲಿ ಕಾರು ಖರೀದಿಸಲು ಪ್ರತಿ ತಿಂಗಳು ನಿಯಮಿತವಾಗಿ ಉಳಿತಾಯ ಮಾಡುತ್ತಾನೆ. ಅದಕ್ಕೆ ಏನಂತ ಕರೀತಾರೆ ಅಂತ ಅಂದ್ರೆ ರಿಕರಿಂಗ್ ಡೆಪಾಸಿಟ್ ಅಕೌಂಟ್ ಅಂತ ಕರೀತಾರೆ. ಅಂದ್ರೆ ಒಬ್ಬ ವ್ಯಕ್ತಿ ಒಂದು ಕಾರ್ನ ಪಡ್ಕೊಬೇಕು ಅಥವಾ ನಾನು ತಗೊಬೇಕು ಅಂತ ಹೇಳಿ ಪ್ರತಿ ತಿಂಗಳು ಹಣ ಉಳಿತಾಯ ಮಾಡೋದಕ್ಕೆ ಆವರ್ತ ಠೇವಣ ಖಾತೆ. 1935 ಅಲ್ಲಿ ಆದಂತ ಒಂದು ಮುಖ್ಯ ದಾಖಲೆಯಾಗಿದೆ. ಯಾಕೆ ಅಂತ ಅಂದ್ರೆ ಫೆಡರಲ್ ಅವಾಗ ಒಂದು ಅಖಿಲ ಭಾರತೀಯ ಸಂಯುಕ್ತ ವ್ಯವಸ್ಥೆಗೆ ಅದು ದಾರಿ ಮಾಡಿಕೊಟ್ಟಿತು. ಅದಕ್ಕೋಸ್ಕರ ಆಕ್ಚುಲಿ ನಿಮ್ಗೆ ಇವಾಗ 1773 ಇಂದ ಹಿಡಿದು 1947 ತನಕ ಇರುವಂತಹ ಎಲ್ಲಾ ಆಕ್ಟ್ಸ್ಗಳು ತುಂಬಾ ಇಂಪಾರ್ಟೆಂಟು, ನಿಮಗೆ ಗೊತ್ತಿರಬೇಕು. ಯಾಕಂತಂದ್ರೆ ಈಗ 35 ಕೇಳಿದ್ರೆ ನೆಕ್ಸ್ಟ್ 1919 ಕೇಳ್ಬೋದು, ಇಲ್ಲ 1909 ಕೇಳ್ಬೋದು, ಇಲ್ಲ 1813 ಕೇಳ್ಬೋದು. ಸೊ ಈ ಎಲ್ಲಾ ಆಕ್ಟ್ಸ್ಗಳ ಬಗ್ಗೆ ನೀವು ಓದಿರ್ಬೇಕಾಗತ್ತೆ. ನಾನು ಇದು ಟೀಚಿಂಗ್ ಕ್ಲಾಸ್ ಅಲ್ಲ, ಟು ಎಕ್ಸ್ಪ್ಲೇನ್ ಎವ್ರಿಥಿಂಗ್. ಐ ಕ್ಯಾನ್ ಜಸ್ಟ್ ಗಿವ್ ದ ಗೈಡೆನ್ಸ್ ವಾಟ್ ಟು ಸ್ಟಡಿ, ಬಿಕಾಸ್ ಏನ್ರಲ್ಲಿ ಪೇಪರ್ ಡಿಸ್ಕಷನ್ ಟೈಮ್ ಅಲ್ಲಿ ಆನ್ಸರ್ ಅಷ್ಟೇ ಹೇಳೋದಲ್ಲ, ಅದ್ರ ಜೊತೆಗೆ ಏನ್ ಎಕ್ಸ್ಟ್ರಾ ಓದ್ಬೇಕು ಅಂತಾನು ಹೇಳ್ತೀವಿ. ಬಟ್ ಐ ಕಾಂಟ್ ಟೆಲ್ ದಟ್ ವಾಟ್ ಈಸ್ ದೇರ್ ಇನ್ 73 ಅಲ್ಲಿ ಏನಿದೆ ಅಂತ ಹೇಳ್ತಾ ಕೂತ್ರೆ ಅದು ಆಮೇಲೆ ಹಿಸ್ಟ್ರಿ ಅಥವಾ ಪಾಲಿಟಿ ಕ್ಲಾಸ್ ಆಗಿ ಟರ್ನ್ ಆಗ್ಬಿಡುತ್ತೆ. ಗೋವಾ ಪೋರ್ಚುಗೀಸರಿಂದ ವಿಮೋಚನೆಗೊಂಡ ಯಾವಾಗ? 1961 ನಲ್ಲಿ. ಈಗ ನಿಮಗ್ ಗೊತ್ತಿರಬೇಕು ಪೋರ್ಚುಗೀಸರು ಭಾರತಕ್ಕೆ ಯಾವಾಗ ಬಂದರು?
ಬ್ರಿಟಿಷರು ಇಂಗ್ಲಿಷರು ಭಾರತಕ್ಕೆ ಯಾವಾಗ ಬಂದರು, ಫ್ರೆಂಚರು ಭಾರತಕ್ಕೆ ಯಾವಾಗ ಬಂದರು, ಡಚ್ಚರು ಭಾರತಕ್ಕೆ ಯಾವಾಗ ಬಂದರು, ಡೇನ್ಸ್ ಭಾರತಕ್ಕೆ ಯಾವಾಗ ಬಂದರು, ಇಷ್ಟು ಗೊತ್ತಿರಬೇಕು. ಮತ್ತೆ ಮೊದಲು ಬಂದವರು ಯಾರು ಮತ್ತೆ ಕೊನೆಗೆ ಹೋದವರು ಯಾರು, ಇದು ಕೂಡ ನಿಮ್ಗೆ ಗೊತ್ತಿರ್ಬೇಕು. ಯಾರು ಮೊದಲು ಬಂದ್ರು, ಪೋರ್ಚುಗೀಸರು ಮೊದಲು ಬಂದ್ರು, ಯಾರು ಕೊನೆಯದಾಗಿ ಹೋದ್ರು, ಇವೆಲ್ಲವೂ ನಿಮ್ಗೆ ಗೊತ್ತಿರ್ಬೇಕು. ಇದೆಲ್ಲ ನಿಮ್ಗೆ ಹಿಸ್ಟ್ರಿಯಲ್ಲೇ ಬರುತ್ತೆ. 1ನೇ ಪಂಚವಾರ್ಷಿಕ ಯೋಜನೆ ಕೃಷಿ ಯೋಜನೆ ಅಂದ್ರೆ 2ನೇ ಪಂಚವಾರ್ಷಿಕ ಯೋಜನೆ ಯಾವುದು? ಇದು ಮೆಹಲನೋಬಿಸ್ ಅಂತ ಇದ್ರ ಹೆಸರು, ಮೆಹಲನೋಬಿಸ್ ಅಂತ ಹೆಸರು. ಬಟ್ ಇದು ಇಂಡಸ್ಟ್ರಿಯಲ್ ಆಗಿತ್ತು. ಈಗ ನೀವು 12 ಪಂಚವಾರ್ಷಿಕಗಳ ಬಗ್ಗೆ ಸ್ವಲ್ಪ ಗೊತ್ತಿರಬೇಕು. ಈಗ ನೀತಿ ಆಯೋಗ್ ಬಗ್ಗೆ ಕೇಳ್ತಾರೆ. ಯಾಕೆ ಅಂತಂದ್ರೆ ಪಂಚ ಯೋಜನೆಗಳನ್ನ ನೀತಿ ಆಯೋಗ್ ಆಗಿ ಇವಾಗ ಕನ್ವರ್ಟ್ ಮಾಡಿದರೆ ನೀತಿ ಆಯೋಗ್ದು ಸಿಇಒ ಯಾರು ಅಂತ ಕೇಳಬಹುದು. ನೀತಿ ಆಯೋಗ್ದು ಸಿಇಒ ಯಾರು ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಕರ್ನಾಟಕ ಪೊಲೀಸ್ ಅಕಾಡೆಮಿ ಎಲ್ಲಿದೆ? ಮೈಸೂರು. ಕರ್ನಾಟಕ ಪೊಲೀಸ್ ಅಕಾಡೆಮಿ ಮೈಸೂರಲ್ಲಿ ಇದೆ. ಇವಾಗ ಕಲಬುರ್ಗಿಯಲ್ಲೂ ಕೂಡ ಪೊಲೀಸ್ ಅಕಾಡೆಮಿ ಇದೆ. ದಕ್ಷಿಣ ಏಷ್ಯಾ ಸಾರ್ಕ್ದು ಆಡಳಿತ ಕಚೇರಿ ಕಠ್ಮಂಡುವಲ್ಲಿದೆ. ನಿಮಗೆ ಗೊತ್ತಿರಬೇಕು. ಏಸಿಯನ್ದು ಎಲ್ಲಿದೆ? ಬಿಮ್ಸ್ಟೆಕ್ ಎಲ್ಲಿದೆ? ಅದಾದ್ಮೇಲೆ ಇನ್ನೊಂದು ಯಾವುದು, ಬ್ರಿಕ್ಸ್ದು ಕಚೇರಿ ಎಲ್ಲಿದೆ? ಅದಾದ್ಮೇಲೆ ಏಷಿಯನ್ದು ಬ್ಯಾಂಕ್ ಯಾವುದು, ಸಾರ್ಕ್ದು ಬ್ಯಾಂಕ್ ಯಾವುದು, ಇವೆಲ್ಲವೂ ಗೊತ್ತಿರಬೇಕು. ಯಾಕಂದ್ರೆ ಎಕ್ಸಾಮ್ ಅಲ್ಲಿ ಕೇಳುವ ಸಾಧ್ಯತೆ ಹೆಚ್ಚಿರುತ್ತೆ. ಬೋನ್ಸಾಯಿ ಅಂದ್ರೆ ಏನು? ಇದು ಒಂದು ಮರ, ಟ್ರೀ. ಇದು ಟ್ರೀ ಅಂತ ಎಲ್ಲಿಗೆ ಬರುತ್ತೆ? ತೋಟಗಾರಿಕೆಗೆ ಬರುತ್ತೆ. ಬೋನ್ಸಾಯಿ ಅಂತ ಹೇಳ್ಬಿಟ್ಟು ಮನೆಯಲ್ಲೆಲ್ಲ ಚಿಕ್ಕದಾಗಿ ಒಂದು ಮರನ ನೆಟ್ಟಿರ್ತಾರೆ ಗೊತ್ತಾ, ಕಸಿ ಮಾಡೋದು, ಅದು ತೋಟಗಾರಿಕೆಗೆ ಇರುತ್ತೆ. ಕೃಷಿ, ಭತ್ತದ ಬಗ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಕ್ವಶನ್ ಕೇಳ್ತಾರೆ. ಭತ್ತದ ವಿವಿಧ ತಳಿಗಳ ಬಗ್ಗೆ ನಿಮ್ಗೆ ತಿಳ್ಕೊಂಡಿರ್ಬೇಕು. ತಳಿಗಳು. ಪ್ರಸಿದ್ಧ ನಾಯಕ ತುಘಲಕ್, ಇದರ ಕರ್ತೃ ಯಾರು? ತುಘಲಕ್ ನಾಟಕವನ್ನು ಬರೆದವರು ಗಿರೀಶ್ ಕಾರ್ನಾಡ್. ಅಂಡ್ ಇಲ್ಲಿ ನಿಮಗೆ ಗೊತ್ತಿರಬೇಕು, ಜ್ಞಾನಪೀಠ ಪ್ರಶಸ್ತಿ ಪಡೆದ ಎಲ್ಲಾ ಕವಿಗಳ ಬಗ್ಗೆ ನಿಮ್ಗೆ ಗೊತ್ತಿರ್ಬೇಕಾಗತ್ತೆ. ಯಾಕಂದ್ರೆ ಅವ್ರ ಮೇಲೆ ಕ್ವಶನ್ ಕೇಳುವ ಸಾಧ್ಯತೆ ಹೆಚ್ಚಿರುತ್ತೆ. ಚಿಟ್ಟಾಣಿ ರಾಮಚಂದ್ರ ಹೆಗಡೆ ಅವರು ಯಾವ ಕ್ಷೇತ್ರದಲ್ಲಿ ಹೆಸರು ಮಾಡಿದ್ದಾರೆ? ಯಕ್ಷಗಾನ. ಸೊ ಈಗ ಯಾರಿಗಾದ್ರೂ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅಥವಾ ಪಂಪ ಪ್ರಶಸ್ತಿ ಅಥವಾ ಬೇರೆ ಯಾವ್ದಾದ್ರು ಸೆಂಟ್ರಲ್ ಗವರ್ಮೆಂಟ್ ಇಂದ ಪದ್ಮಶ್ರೀ ಇಂಥದ್ದು ಯಾವ್ದಾದ್ರು ಪ್ರಶಸ್ತಿ ಯಾರಿಗ್ ಬಂದಿದೆ ಅಂತಹ ಒಬ್ಬ ಕಲಾವಿದನ ಹೆಸರನ್ನು ಕೇಳುವ ಸಾಧ್ಯತೆ ಹೆಚ್ಚಿರುತ್ತೆ. ವಿಕಾಸ್ ಗೌಡ ಇವರು ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಕ್ಕಾಗಿ ಪದ್ಮಶ್ರೀ ಲಭಿಸಿತು? ನೋಡಿ, ಡಿಸ್ಕಸ್. ನಾನು ಹೇಳಿಲ್ವಾ ಪದ್ಮಶ್ರೀ ಮೇಲ್. we will understand that what kind of question they ask. ನಿನ್ನೇನು ನಾನು ಕ್ವಶನ್ ಸಾಲ್ವ್ ಮಾಡುವಾಗ 2-3 ಹೇಳಿದ್ದೆ ಇದು ಮೇ ಬಿ ಕ್ವಶನ್ ಆಗ್ಬೋದು ಅಂತ. ಬಟ್ ಫಾರ್ಚುನೇಟ್ಲಿ ಅದೇ ಕ್ವಶನ್ ಪೇಪರ್ ಅಲ್ಲಿ ಕೆಳಗಡೆ ಅದ್ರ ಮೇಲೆ ಕ್ವಶನ್ ಕೇಳಿದ್ದಾರೆ. ಜಸ್ಟ್ ಥಿಂಕ್ ದಟ್ ನಾನು ಈ ಕ್ವಶನ್ ಪೇಪರ್ ನ ಮುಂಚೆನೆ ಪ್ರಿಪೇರ್ ಆಗಿ ಬಂದಿರೋದಿಲ್ಲ. ಐ ವಿಲ್ ಜಸ್ಟ್ ಗೋ ಥ್ರೂ ದ ಕ್ವಶನ್ಸ್ ಅಂಡ್ ಐ ಆನ್ಸರ್ ಅಂಡ್ ಐ ಜಸ್ಟ್ ಸೇ ವಾಟ್ ಟು ಸ್ಟಡಿ. ಅಂದ್ರೆ ಇಷ್ಟು ಒಂದು ನಾನು ಇಲ್ಲಿ ತನಕ ಒಂದು 100 ಅಲ್ಲ, 200-300 ಕ್ವಶನ್ ಪೇಪರ್ ಅಥವಾ PYQ ಸಾಲ್ವ್ ಮಾಡಿರ್ಬೋದು. ಸೊ ಐ ಕ್ಯಾನ್ ಗೆಟ್ ಟು ನೋ ದಟ್ ವಾಟ್ ಕೈಂಡ್ ಆಫ್ ಕ್ವಶನ್ಸ್ ದೇ ವಿಲ್ ಆಸ್ಕ್. ಡಿಸ್ಕಸ್ ಥ್ರೋಗೆ ಇವರಿಗೆ ಪದ್ಮಶ್ರೀ. ಡಿಸ್ಕಸ್ ಥ್ರೋ ಅಲ್ಲಿ ಸಾಧನೆ ಮಾಡಿದಕ್ಕಾಗಿ ಭಾರತ ಸರ್ಕಾರ ಪದ್ಮಶ್ರೀ ನೀಡಿತ್ತು. ರಿಯೋ ದಿ ಜನರಿಯೋ ಪ್ಯಾರಾ ಒಲಿಂಪಿಕ್ 2016 ಪುರುಷರ ಎತ್ತರ ಜಿಗಿತದಲ್ಲಿ ಪ್ರಥಮ ಚಿನ್ನದ ಪದಕ ಗಳಿಸಿದವರು ಮರಿಯಪ್ಪನ್ ತಂಗುವೇಲ್. ಸೊ ಈ ಸಲ ನಿಮ್ಗೆ 2024 ಅಲ್ಲಿ ಆದಂತಹ ಒಲಿಂಪಿಕ್ಸ್ ಬಗ್ಗೆನೂ ಕ್ವಶನ್ ಕೇಳುವ ಸಾಧ್ಯತೆ ಇದೆ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಜೂನ್ 21. ಯಾಕೆ ಗೊತ್ತಾ? ಈಗ 2017 ಅಲ್ಲಿ ಈ ಕ್ವಶನ್ ಬಂದಿತ್ತು. ಮೊದಲನೇ ಬಾರಿಗೆ 2016 ಅಲ್ಲಿ ಯೋಗ ದಿನಾಚರಣೆ ಆರಂಭವಾಗಿದ್ದು. ಸೊ ಹಾಗಾಗಿ ಈಗ 2026ಗೆ 10 ಇಯರ್ಸ್ ಆಗುತ್ತೆ. ಸೊ ಹಾಗಾಗಿ ಈ ವರ್ಷನೂ ಕೂಡ ಕ್ವಶನ್ ಆಗುವ ಸಾಧ್ಯತೆ ಇದೆ. ಈ ಡೈರೆಕ್ಟ್ ಆಗಿ ಇದನ್ನ ಕೇಳಲ್ಲ, ಥೀಮ್ ಕೇಳಬಹುದು. 2026 ಯೋಗ ಡೇದು ಥೀಮ್ ಏನು ಅಂತ ಕೇಳಬಹುದು. ಈ ಕೆಳಗಿನ ಯಾವ ವನಿತೆಯರಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ್ದಾರೆ? ಮಿತಾಲಿ ರಾಜ್. ಇದ್ರ ಮೇಲೂ ಕೇಳ್ಬೋದು. ಇಲ್ಲ ಅಂತಂದ್ರೆ ಈ ಸಲ RCB ಬಗ್ಗೆ ಕೇಳ್ಬೋದು. ಇಲ್ಲ ಅಂದ್ರೆ ಈ ಸಲ ವಿಮೆನ್ ವರ್ಲ್ಡ್ ಕಪ್ ಗೆದ್ರಲ್ವಾ, ಅದ್ರ ಬಗ್ಗೆನೂ ಕೂಡ ಕ್ವಶನ್ ಕೇಳಬಹುದು. ಗೌತಮ ಬುದ್ಧನು ಮರಣ ಹೊಂದಿದ ಸ್ಥಳ ಲುಂಬಿನಿ. ಅವನು ಹುಟ್ಟಿದ್ದು ಸತ್ತಿದ್ದು ಕುಶಿನಗರ.
ಗೌತಮ ಬುದ್ಧನ ಬಗ್ಗೆ ನೀವು ಕಂಪ್ಲೀಟ್ ಆಗಿ ತಿಳ್ಕೊಂಡಿರ್ಬೇಕು. ಗೌತಮ ಬುದ್ಧ, ಈಗ ಗೌತಮ ಬುದ್ಧದು ಬುದ್ಧಿಸ್ಟ್ ಕೌನ್ಸಿಲ್ ಬಗ್ಗೆನೂ ಕ್ವಶನ್ ಕೇಳ್ಬೋದು. ಬುದ್ಧಿಸ್ಟ್ ಕೌನ್ಸಿಲ್ 4 ಕೌನ್ಸಿಲ್ಗಳು ನಡೆದಿದೆ. ಬುದ್ಧ ಈಸ್ ನಿಮ್ದು ಎನಿಡೇ ಒಂದು ಥೀಮ್. ಬುದ್ಧ ಮತ್ತೆ ಮಹಾವೀರ ಇವರಿಬ್ರು ಸೇರಿ ನೀವು ಒಂದು ಥೀಮ್ ಅಂತ ಕನ್ಸಿಡರ್ ಮಾಡ್ಬೋದು, ಬುದ್ಧ ಮತ್ತೆ ಮಹಾವೀರ. ಚಿಪ್ಕೋ ಚಳುವಳಿ ಯಾವ ಉದ್ದೇಶವಂದ? ಚಿಪ್ಕೋ ಮತ್ತೆ ಅಪ್ಪಿಕೋ. ಚಿಪ್ಕೋ ಕೇಳಿದಾರೆ ಅಂದ್ರೆ ನೆಕ್ಸ್ಟ್ ಅಪ್ಪಿಕೋ ಚಳುವಳಿ ಬಗ್ಗೆನೂ ಕೇಳ್ಬೋದು. ಇದು ಅರಣ್ಯ ನಾಶವನ್ನು ತಡೆಗಟ್ಟುವುದಕ್ಕೋಸ್ಕರ ಮಾಡಿದಂತಹ ಚಳುವಳಿ. ಜಗತ್ತಿನಲ್ಲಿ ಅತಿ ಚಿಕ್ಕದೆನಿಸಿದ ಸಾಗರ ಆರ್ಕಾಟಿಕ್ ಸಾಗರ. ದೊಡ್ಡದು ನೀವ್ ಹೇಳ್ಬೇಕು. ಚಿಕ್ಕದು ಸ್ಮಾಲೆಸ್ಟ್ ಆರ್ಕಾಟಿಕ್, ಲಾರ್ಜೆಸ್ಟ್ ಯಾವುದು ಕಮೆಂಟ್ ಅಲ್ಲಿ ತಿಳಿಸಿ. ನೀಲಗಿರಿ ಬೆಟ್ಟಗಳ ಅತ್ಯುನ್ನತ ಶೃಂಗದ ಹೆಸರು ದೊಡ್ಡ ಬೆಟ್ಟ. ದೊಡ್ಡ ಬೆಟ್ಟ ಹೈಯೆಸ್ಟ್. ಈಗ ನೀವು ಹೇಳಬೇಕು ಕರ್ನಾಟಕದಲ್ಲಿ ಇದ್ದಂತಹ ಹೈಯೆಸ್ಟ್ ಮೌಂಟೇನ್ ಯಾವುದು? ಭಾರತದ ಹೈಯೆಸ್ಟ್ ಮೌಂಟೇನ್. ಭಾರತದ ಹೈಯೆಸ್ಟ್ ಮೌಂಟೇನ್ ಯಾವುದು? ಮೌಂಟೇನ್. ಕೆಳಕಂಡವರಲ್ಲಿ ಭಾರತದ ರಾಷ್ಟ್ರಪತಿಗಳಿಂದ ಯಾರು ನೇಮಕಗೊಳ್ಳುವುದಿಲ್ಲ ಅಂದ್ರೆ ಪ್ರೆಸಿಡೆಂಟ್. ಪ್ರೆಸಿಡೆಂಟ್ ವಿಲ್ ನಾಟ್ ಅಪಾಯಿಂಟ್ ವೈಸ್ ಪ್ರೆಸಿಡೆಂಟ್, ಯಾಕೆಂದ್ರೆ ವೈಸ್ ಪ್ರೆಸಿಡೆಂಟ್ ಕೂಡ ಎಲೆಕ್ಟೆಡ್ ಆಗಿ ಆಗುವಂತಹದ್ದು. ಭಾರತದ ಮೂಲಭೂತ ಕರ್ತವ್ಯಗಳು. ಮೂಲಭೂತ ಕರ್ತವ್ಯಗಳು ಯಾವ ಒಂದು ಅಮೆಂಡ್ಮೆಂಟ್ ಅಲ್ಲಿ ನಿಮಗೆ ಗೊತ್ತಿರಬೇಕು, ಯಾವ ಒಂದು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟು ಮತ್ತೆ ಯಾವ ಒಂದು ಕಮಿಟಿ ಇದು ಗೊತ್ತಿರಬೇಕು. ಇದು 4A ಪಾರ್ಟ್ ಅಲ್ಲಿ ಬರುತ್ತದೆ. ಕೆಳಗಿನಲ್ಲಿ ಯಾವುದು ಮಿಶ್ರ ಲೋಹವಿಲ್ಲ? ಮಿಶ್ರ ಲೋಹ ಅಲ್ಲ ಅಂತಂದ್ರೆ ಯಾವುದು ಯಾವುದೇ ರೀತಿಯಾದಂತಹ 2 ಲೋಹಗಳಿಂದ ಕೂಡಿಲ್ಲ ಅಂತ. ಉಕ್ಕು. ಸ್ಟೀಲ್ ಈಸ್ ಅ ಸಿಂಗಲ್, ಇಟ್ಸ್ ಅ ಸಿಂಗಲ್ ಲೋಹ, ಅಂದ್ರೆ ಯಾವುದೇ ರೀತಿಯಾದಂತಹ ಮಿಶ್ರ ಲೋಹ ಅಲ್ಲ. ಹಾಲು ಮೊಸರಾಗುವುದು ಯಾವುದ ಉದಾಹರಣೆ? ವಿಕೃತಗೊಳ್ಳುವಿಕೆ. ಅಂದ್ರೆ ಈಗ ಹಾಲಿಗೆ ಸಿಟ್ರಿಕ್ ಆಸಿಡ್ ಹಾಕಿದ್ರೆ ಅಥವಾ ಹುಳಿ ಹಾಕಿದ್ರೆ ಅದು ಡೆನಚುರೇಷನ್ ಆಗುತ್ತೆ. ಡೆನಚುರೇಷನ್ ಅಂದ್ರೆ ವಿಕೃತಗೊಳ್ಳುವಿಕೆ. ಭಾರತೀಯ ಸಂವಿಧಾನದ ಪ್ರಕಾರ ಈ ಕೆಳಗಿನ ಯಾವ ಹಕ್ಕು ಮೂಲಭೂತ ಹಕ್ಕು ಆಗಿರುವುದಿಲ್ಲ? ಸಮಾನತೆಯ ಹಕ್ಕು, ರೈಟ್ ಟು ಈಕ್ವಾಲಿಟಿ. ವಾಕ್ ಸ್ವಾತಂತ್ರ್ಯ, ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್. ಧರ್ಮವನ್ನು ಬದಲಾಯಿಸಿಕೊಳ್ಳುವುದು. ಬಟ್ ಕೆಲಸ ಮಾಡುವ ಹಕ್ಕು, ರೈಟ್ ಟು ವರ್ಕ್, ಇದು DPSP, ಇದು ಮೂಲಭೂತ ಹಕ್ಕು ಅಲ್ಲ. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರುತ್ತೇನೆ ಎಂದು ಹೇಳಿದವರು ಬಾಲಗಂಗಾಧರನಾಥ ತಿಲಕರು. ಸೊ ಈಗ ಬಾಲಗಂಗಾಧರನಾಥ ತಿಲಕರ್ ಬಗ್ಗೆ ಕೇಳಿದ್ದಾರೆ ಅಂತಂದ್ರೆ ನಾನು ನೆನೆ ಹೇಳಿದ್ದೆ ಮಹಾತ್ಮ ಗಾಂಧಿ ಒಂದು ಕಾನ್ಸೆಪ್ಟ್ ಅವ್ರ ಬಗ್ಗೆ ಕೇಳ್ತಾರೆ ಅಂತ. ಸೊ ಮಹಾತ್ಮ ಗಾಂಧಿ ಬಗ್ಗೆನೂ ನೀವು ತಿಳ್ಕೊಂಡಿರ್ಬೇಕು. ಮಹಾತ್ಮ ಗಾಂಧಿ ಅವ್ರದ್ದು ಪುಸ್ತಕಗಳು ಅಥವಾ ಪತ್ರಿಕೆಗಳು ಯಾವುದು, ಇದ್ರ ಬಗ್ಗೆನೂ ನಿಮ್ಗೆ ಗೊತ್ತಿರಬೇಕು. ಮೈಸೂರು ರಾಜ್ಯವು ಯಾವಾಗ ಕರ್ನಾಟಕ ಎಂದು ಪುನರ್ನಾಮಕಗೊಂಡಿತು? 73 ನವೆಂಬರ್ 1. ಅದು ನಿಮಗೆ ಗೊತ್ತಿರಬೇಕು. ಯಾರು ಆಗ CM ಆಗಿದ್ರು? ಅದು ಕೂಡ ನೆಕ್ಸ್ಟ್ ಕ್ವಶನ್ ಆಗುವ ಸಾಧ್ಯತೆ ಇರುತ್ತೆ. FIR ಇದ್ರದ್ದು ವಿಸ್ತೃತ ರೂಪ, ಫಸ್ಟ್ ಇನ್ವೆಸ್ಟಿಗೇಷನ್ ರಿಪೋರ್ಟ್. ಈಗ FIR ಬಗ್ಗೆ ಕೇಳಿದ್ದಾರೆ ಅಂದ್ರೆ ನೆಕ್ಸ್ಟ್ ಕ್ವಶನ್ 0 FIR ಬಗ್ಗೆ ಬರುತ್ತೆ. ನೀವು ಇದ್ರ ಬಗ್ಗೆ ಓದ್ಲೇಬೇಕು. 0 FIR ಅಂದ್ರೆ ಏನು ಅಂತ. ಕರ್ನಾಟಕದಲ್ಲಿ ಎಷ್ಟು ಪೊಲೀಸ್ ವಲಯಗಳಿವೆ? 6 ಪೊಲೀಸ್ ವಲಯಗಳಿವೆ. ಅದು ಯಾವುದು ಅನ್ನುವಂಥದ್ದು ನಿಮ್ಗೆ ಗೊತ್ತಿರಬೇಕು. ಯಾಕಂದ್ರೆ ಈಗ ಎಷ್ಟು ಅಂತ ಕೇಳಿದರೆ ಮುಂದೆ ಅವು ಯಾವ್ಯಾವು ಅಂತ ಕೇಳ್ಬೋದು. IPC ಕಾಲಮ್ 376 ಯಾವುದಕ್ಕೆ ಸಂಬಂಧಪಟ್ಟಿಸಿದೆ? IPC 376 ಅತ್ಯಾಚಾರ ಅಥವಾ ರೇಪ್ಗೆ ಸಂಬಂಧಪಟ್ಟಿದೆ. ಒಂದು ನಿರ್ದಿಷ್ಟ ಸಮಯದಲ್ಲಿ ಸರಕು ಮತ್ತು ಸೇವೆಗಳ ಸಾಮಾನ್ಯ ಬೆಲೆ ಮಟ್ಟದಲ್ಲಿ ಆದ ಹೆಚ್ಚಳವನ್ನು ಏನೆಂದು ಕರೆಯುತ್ತಾರೆ? ಇನ್ಫ್ಲೇಷನ್ ಅಂತ ಕರೀತಾರೆ. ಅದಕ್ಕೆ ಹಣದುಬ್ಬರ. ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಪ್ರೈಸ್ ಆಫ್ ಪೆನ್ನು 5 ರೂಪೀಸ್ ಇರುತ್ತೆ, ಸಡನ್ ಆಗಿ ಅದು 7 ರೂಪೀಸ್ ಆಗ್ಬಿಡುತ್ತೆ. ಯಾಕಂದ್ರೆ ಇಲ್ಲಿ ಪೆನ್ನು 10 ಮಾಡೋ ಕಡೆ 8 ಮಾಡ್ತಾರೆ ಪ್ರೊಡಕ್ಷನ್. ಸೊ ಪ್ರಸಿದ್ಧ ಬೀಚ್ ಎನಿಸಿಕೊಂಡಿರುವ ಓಮ್ ಬೀಚ್ ಎಲ್ಲಿದೆ? ಗೋಕರ್ಣದಲ್ಲಿದೆ. ಓಮ್ ಬೀಚ್ ಅಂತ ಯಾಕಿದೆ ಅಂದ್ರೆ ಅದ್ರ ಶೇಪ್ ಹೀಗಿದೆ, ಅದಕ್ಕೋಸ್ಕರ ಓಮ್ ಬೀಚ್ ಇದು ಗೋಕರ್ಣದಲ್ಲಿದೆ. ಜನಪ್ರಿಯ ಕಾದಂಬರಿ ಸಂಸ್ಕಾರವನ್ನು ಬರೆದವರು ಅನಂತಮೂರ್ತಿ. ಗಿರೀಶ್ ಕಾರ್ನಾಡು, SL ಭೈರಪ್ಪ, ಕುವೆಂಪು ಇವ್ರ ಬಗ್ಗೆ ಎಲ್ಲ ಗೊತ್ತಿರಬೇಕು. ಈ ಸಂಸ್ಕಾರ ಅನ್ನುವಂಥ ಒಂದು ಕೃತಿಯನ್ನು ಬರೆದವರು UR ಅನಂತಮೂರ್ತಿ. ತಾಳಿಕೋಟೆ ಕದನದ ಮಹತ್ವವೇನು?
ತಾಳಿಕೋಟೆಯ ಮಹತ್ವವೇನು ಅಂತಂದ್ರೆ ವಿಜಯನಗರದ ಸಾಮ್ರಾಜ್ಯ ಅವತ್ತು ಪತನವಾದಂತಹ ಒಂದು ಯುದ್ಧ ತಾಳಿಕೋಟೆ. ಸೊ ಈ ಯುದ್ಧದಲ್ಲಿ ಭಾಗವಹಿಸಿದವರು ಯಾರ್ಯಾರು? ಅಳಿಯ ರಾಮರಾಯ, ಅವನ ಸಾಧನೆಗಳೇನು ಅಂತ ನೆಕ್ಸ್ಟ್ ಕ್ವಶನ್ ಕೇಳ್ಬೋದು. ಅಥವಾ ವಿಜಯನಗರದ ಆರ್ಕಿಟೆಕ್ಚರ್ ಬಗ್ಗೆ ಕ್ವಶನ್ ಕೇಳಬಹುದು. ಶರಾವತಿ ನದಿಯು ಯಾವ ಪಟ್ಟಣದ ಮೂಲಕ ಹರಿದು ಹೋಗುತ್ತದೆ? ಹೊನ್ನಾವರ, ಶರಾವತಿ. 2011 ಇದ್ದಂತಹ ಲಿಂಗಾನುಪಾತ 2:968. 2021 ಎಷ್ಟಿದೆ? ಇದು ನಿಮ್ಗೆ ಗೊತ್ತಿರಬೇಕು. ರಾಜು ತನ್ನ ಮನೆಯಿಂದ ಹೊರಟು, ಇದೆಲ್ಲ CSAT ಕ್ವಶನ್ಸ್, ಮೆಂಟಲ್ ಎಬಿಲಿಟಿ ನೀವು ನೋಡ್ಕೊಳ್ಳಿ. ಯಾಕಂದ್ರೆ ನೆನ್ನೆನೇ ಹೇಳಿದ್ದೀನಿ ಮೆಂಟಲ್ ಎಬಿಲಿಟಿ ಯಾಕೆ ಮಾಡಲ್ಲ ನಾನು ಅಂತ. ಉತ್ತರ ಪ್ರದೇಶದ ರಾಜಧಾನಿ ಲಕ್ನೋ. ಸೊ ನಿಮ್ಗೆ ಇವಾಗ ಎಲ್ಲಾ ರಾಜ್ಯಗಳ ರಾಜಧಾನಿ ಗೊತ್ತಿರಬೇಕು. ರಾಜಧಾನಿ ಮೇನ್ಲಿ ಕನ್ಫ್ಯೂಸ್ ಆಗೋದು 7 ಸಿಸ್ಟರ್ಸ್ದು. ಅಸ್ಸಾಂ, ತುಂಬಾ ಜನ ಅಸ್ಸಾಂದು ಇದನ್ನ ತಪ್ಪು ಹೇಳ್ತೀರಾ. ಇವಾಗ ಆನ್ಸರ್ ಮಾಡಿ. ಅಸ್ಸಾಂದು ರಾಜಧಾನಿ ಯಾವುದು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಇದು ಉತ್ತರ ಪ್ರದೇಶ ಲಕ್ನೋ. ಭಾರತದ್ದು ಡೆಲ್ಲಿ, ಕರ್ನಾಟಕದ್ದು ಬೆಂಗಳೂರು. ಇದರಲ್ಲಿ ಯಾವುದು ದ್ರಾವಿಡ ಭಾಷೆ ಅಲ್ಲ. ದ್ರಾವಿಡ ಭಾಷೆಗಳು 6 ಇದಾವೆ. ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಒಡಿಶಾ, ಮತ್ತಿನ್ನೊಂದು ಯಾವುದು ದ್ರಾವಿಡ ಭಾಷೆ ಅಲ್ಲ, ಇವು 4 ಇದೆ. ನಾನು ಹೇಳಿದ್ದು ಇದು ಕ್ಲಾಸಿಕಲ್ ಲ್ಯಾಂಗ್ವೇಜ್ 6 ಇದೆ. ಕ್ಲಾಸಿಕಲ್ ಲ್ಯಾಂಗ್ವೇಜ್ 6 ಇದೆ. ದ್ರಾವಿಡ ಭಾಷೆಗಳು ತುಳು ಕೂಡ ಸೇರಿಸಬಹುದು, ಬಟ್ ಮೇನ್ ಆಗಿ ಕನ್ನಡ, ತೆಲುಗು, ತಮಿಳು. ಮರಾಠಿ ದ್ರಾವಿಡ ಭಾಷೆ ಅಲ್ಲ. ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಕಾಫಿಯನ್ನು ಮುಖ್ಯವಾಗಿ ಬೆಳೆಯುತ್ತಾರೆ? ಚಿಕ್ಕಮಗಳೂರು ಅಂಡ್ ಕೊಡಗು. ಈಗ ಕೊಡಗು ಆಪ್ಷನ್ ಇದ್ರೆ ನೀವು ಎರಡನ್ನೂ ಚೂಸ್ ಮಾಡಬೇಕಿತ್ತು. ಮತ್ತೆ ಹಾಸನದಲ್ಲೂ ಬೆಳೀತಾರೆ, ಆದ್ರೆ ಮುಖ್ಯವಾಗಿ ಬೆಳೆಯಲ್ಲ. ಯಾಕೆಂದ್ರೆ ಕೇವಲ ಸಕಲೇಶ್ಪುರದಲ್ಲಿ ಮತ್ತೆ ಬೇಲೂರಲ್ಲಿ ಮಾತ್ರ ಕಾಫಿಯನ್ನು ಬೆಳೆಯುವಂತಹದ್ದು. ಶ್ವೇತ ಕ್ರಾಂತಿ. ಶ್ವೇತ ಅಂದ್ರೆ ವೈಟ್ ರೆವಲ್ಯೂಷನ್ ಅಂದ್ರೆ ಮೇನ್ಲಿ ಫಾರ್ ಮಿಲ್ಕ್. ಅಮೂಲ್ ಎಲ್ಲ ಬಂತಲ್ವಾ ಅದು. ವಿಕ್ರಮಾರ್ಜುನ ವಿಜಯವನ್ನು ಬರೆದವರು ಪಂಪ. ಇನ್ನೊಂದು ಇದಕ್ಕೆ ಹೆಸರು ಪಂಪ ಭಾರತ. ಆದಿಪುರಾಣವನ್ನು ಕೂಡ ಬರೆದವನು ಪಂಪ. ರನ್ನನ ಹೇಳಿ ಗದಾಯುದ್ಧ. ದುರ್ಗಸಿಂಹ ಬರ್ದಿದ್ಯಾರು? ಬಸವಣ್ಣಂದು ವಚನಗಳು. ಸುಪ್ರೀಂ ಕೋರ್ಟ್ನ ಪ್ರಸ್ತುತ 2016 ಸೇಮ್ ಕ್ವಶನ್, 2017 ಸೇಮ್ ಕ್ವಶನ್. ಸೊ 2026 ಕೂಡ ಇದ್ರ ಬಗ್ಗೆ ಒಂದು ಕ್ವಶನ್ ಕೇಳಬಹುದು. ಅವರು ಈ ಸಲ ಏನ್ ಕ್ವಶನ್ ಕೇಳ್ತಾರೆ ಗೊತ್ತಾ? ಎಷ್ಟು ಜನ ಹೊಸದಾಗಿ ಎಷ್ಟು ಜನ ಜಡ್ಜಸ್ ನ ಅಪಾಯಿಂಟ್ ಮಾಡಿದ್ರು ಅಂತ ಕೇಳ್ಬೋದು. ಜಡ್ಜಸ್ ಅಪಾಯಿಂಟ್ ಆದ್ರು ಅಂತ. 2016 ಜ್ಞಾನಪೀಠ ಪಡೆದಂತಹ ಸಾಹಿತಿ ಯಾರು? ಶಂಕ ಘೋಷ್. 2026 ಎಷ್ಟು ಜನಕ್ಕೆ ಬಂದಿದೆ? ಹೌ ಮೆನಿ ಪೀಪಲ್ ಅನ್ನೋದು ಗೊತ್ತಿರಬೇಕು. ಅಂಡ್ ಯಾರು ಅನ್ನೋದು ಗೊತ್ತಿರಬೇಕು. ಇನ್ ಕರ್ನಾಟಕದಲ್ಲಿ ಕನ್ನಡಕ್ಕೆ ಎಷ್ಟು ಜನಕ್ಕೆ ಜ್ಞಾನಪೀಠ ಬಂದಿದೆ ಅನ್ನೋದು ಗೊತ್ತಿರಬೇಕು. ಭಾರತದ ಅಧ್ಯಕ್ಷರ ಚುನಾವಣೆಯ ಪ್ರತಿಕ್ರಿಯೆಯಲ್ಲಿ ಯಾರು ಭಾಗವಹಿಸುತ್ತಾರೆ? ಅಂದ್ರೆ ಪ್ರೆಸಿಡೆಂಟ್ ಎಲೆಕ್ಷನ್ ಅಲ್ಲಿ ಯಾರ್ಯಾರು ಇರ್ತಾರೆ? ರಾಜ್ಯಸಭಾ ಎಂಪೀಸ್, ಲೋಕಸಭಾ ಎಂಪೀಸ್, ವಿಧಾನಸಭಾ MLAs ಎಲ್ಲ ಎಲೆಕ್ಟೆಡ್, ನಾಮಿನೇಟೆಡ್ ಇರೋದಿಲ್ಲ. ಚಿಕ್ಕವೀರ ರಾಜೇಂದ್ರ ಬರೆದವರು ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ಅವರು, ಕೃತಿಯ ಕರ್ತೃ. ಕುವೆಂಪು ಅವ್ರು ಬರ್ದಿರೋದು ಗೊತ್ತಿರಬೇಕು. ದ ರಾ ಬೇಂದ್ರೆ ಗೊತ್ತಿರಬೇಕು. UR ಅನಂತಮೂರ್ತಿ ಅವರು ಬರ್ದಿರುವಂತ ಕೃತಿಗಳ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ನ್ಯೂಜಿಲ್ಯಾಂಡ್ ದೇಶದ ರಾಜಧಾನಿ ವೆಲ್ಲಿಂಗ್ಟನ್. ಸಿಡ್ನಿ ಯಾವುದು? ಆಸ್ಟ್ರೇಲಿಯಾ. ಶ್ರೀಹರಿಕೋಟಾದಲ್ಲಿ ಯಾವುದಕ್ಕೆ ಬಾಹ್ಯಾಕಾಶ ಕೇಂದ್ರ? ಇವಾಗ ನಿಮಗೆ ಗೊತ್ತಿರಬೇಕು. ಇಸ್ರೋ, DRDO ಇದೆರಡ್ರದ್ದು ಚೇರ್ಮನ್ ಗೊತ್ತಿರಬೇಕು. ಚೇರ್ಮನ್ ಅಂಡ್ ಮತ್ತಿನ್ನೇನು ಗೊತ್ತಿರಬೇಕು? ಹೆಡ್ ಕ್ವಾರ್ಟರ್ಸ್. ಇದೆರಡು ನಿಮಗೆ ಗೊತ್ತಿರಬೇಕು. F-16 ಎಂಬುದು ಒಂದು ಯುದ್ಧ ವಿಮಾನ. GST ಯಾಕೆ ಬಂತು ಹೇಳಿ? 2017 ಜೂನ್ ನಲ್ಲಿ GST ಕೌನ್ಸಿಲ್ ಮಾಡಿದ್ರು. ಈಗ ನಿಮ್ಗೆ GST ಅಂದ್ರೆ ಫುಲ್ ಫಾರ್ಮ್ ಕೇಳೋದಿಲ್ಲ. GST ಕೌನ್ಸಿಲ್ ಯಾವ ಆರ್ಟಿಕಲ್ ಅಂತ ಕೇಳ್ತಾರೆ. ನೋಡಿ, ನಾನೊಂದು ಹೇಳ್ತೀನಿ ನಿಮಗೆ. ನಾನು ಏನೇನು ಓದಿ ಅಂತ ಹೇಳಿರ್ತೀನಿ ಅದನ್ನು ಬಿಟ್ಟು ಕ್ವಶನ್ ಬಂದ್ರೆ ನೀವು ನನಗೆ ಕ್ವಶನ್ ಮಾಡಿ. ಏನಕ್ಕೆ ಮೇಡಮ್?
ಆಸ್ ಇಟ್ ಇಸ್ KA ಐ ಕಾಂಟ್ 100% ಅಶ್ಯೂರ್, ಬಟ್ ಐ ಕ್ಯಾನ್ ಅಶ್ಯೂರ್ ದಟ್ ನಾನು ಹೇಳಿರುವಂಥ ಥೀಮಲ್ಲಿ 50+ ಕ್ವಶನ್ಸ್ ಬಂದೇ ಬರುತ್ತೆ ಆ್ಯಂಡ್ ಯು ವಿಲ್ ಬಿ ಸರ್ಪ್ರೈಸ್ ಟು ನೋ ದಟ್. GST ಅಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸು. ಇದು ನಿಮಗೆ ಕಂಪ್ಲೀಟ್ ಡೀಟೇಲಿಂಗು, GST ಕೌನ್ಸಿಲು ಎಷ್ಟನೇ ಆರ್ಟಿಕಲ್ಲು, GST ಮತ್ತು ಕೌನ್ಸಿಲಲ್ಲಿ ಯಾರ್ಯಾರು ಇರ್ತಾರೆ ಅನ್ನೋದನ್ನು ನಾನು ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಹೇಳುವಾಗ ಐ ಹ್ಯಾವ್ ಕವರ್ಡ್. ಸೊ ನೀವು ಅಲ್ಲಿ ನೋಡ್ಕೊಬೋದು. ಇವತ್ತಿಗೆ 50 ಕ್ವಶನ್ಸ್ ಸಾಕು, ನಾಳೆ ಉಳಿದಿದ್ದು ನೋಡೋಣ. ಯಾಕಂದ್ರೆ ಒಂದೇ ಸಲ ನಿಮ್ಗೆ 100 ಕ್ವಶನ್ಸ್ ನೋಡಕ್ ಬೋರ್ ಆಗುತ್ತೆ. ಸೊ ನಾನು ಕೂಡ 20 to 25 ಮಿನಿಟ್ಸ್ ಅಲ್ಲೇ ಮುಗ್ಸಕ್ ಟ್ರೈ ಮಾಡ್ತಿದ್ದೀನಿ, ಬಿಕಾಸ್ ಐ ಜಸ್ಟ್ ವಾಂಟ್ ಯು ನೋ ದಟ್ ವಾಟ್ ಟು ಸ್ಟಡಿ ಅಂಡ್ ಹೌ ಟು ಸ್ಟಡಿ. ದಟ್ಸ್ ಆಲ್. ನಿಮ್ದು ಯಾರ್ಯಾರ ಫ್ರೆಂಡ್ಸಿಗೆ ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಅವರಿಗೆಲ್ರಿಗೂ ಸೆಂಡ್ ಮಾಡಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.